ಸೀರಿಯಲ್, ರಿಯಾಲಿಟಿ ಶೋ ಹಾಗೂ ಸಿನಿಮಾಗಳ ಮೂಲಕ ಜನರಿಗೆ ಚಿರಪರಿಚಿತರಾಗಿರೋ ನಟಿ ರಮೋಲು ವಿರುದ್ಧ ಇದೀಗ ಫಿಲಂ ಚೇಂಬರ್ನಲ್ಲಿ ದೂರು ದಾಖಲಿಸಲಾಗಿದೆ. ಅರೆ ಅಷ್ಟಕ್ಕೂ ಆಗಿದ್ದೇನು, ಯಾವ ವಿಚಾರಕ್ಕೆ ಅವರ ವಿರುದ್ಧ ದೂರು ದಾಖಲಾಗಿದೆ ಅಂತೀರಾ? ಟೇಕ್ ಎ ಲುಕ್. ಭರ್ಜರಿ ಬ್ಯಾಚುಲರ್ಸ್ ನಟಿ ರಮೋಲಾ ವಿರುದ್ಧ ದೂರು. ಫಿಲಂ ಚೇಂಬರ್ನಲ್ಲಿ ದೂರು ಕೊಟ್ಟ ನಟ ರಿಚ್ಚಿ. ರಮೋಲಾ ಸಿನಿಮಾ ಪ್ರಚಾರಕ್ಕೆ ಬರ್ತಿಲ್ಲ ಎಂದು ಆರೋಪ. ನೋಡಿ ಜೀವ ಹಿಂಡುತ್ತಿದೆ ಒಲವು ಮೂಡಿ, ಎದೆಯ ಗೂಡಿನಲ್ಲಿ ಚಿಟ್ಟೆ ಓಡಿ ಕನಸು ಕಾಣುವುದು. ಕನ್ನಡತಿ ಅಂತರಪಟ ಹಾಗೂ ಅಮೃತಧಾರೆ ಸೀರಿಯಲ್ನಲ್ಲಿ ನಟಿಸಿರುವ ನಟಿ ರಮೋಲಾ ಕನ್ನಡ ಸಿನಿಮಾ ರಿಚ್ಚಿಯಲ್ಲಿ ಕೂಡ ನಟಿಸಿದ್ದಾರೆ. ಇದೀಗ ಈ ರಿಚ್ಚಿ ತಂಡವೇ ನಟಿ ವಿರುದ್ಧ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದ್ದು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಹೌದು, ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ರಿಚ್ಚಿ ತಮ್ಮ ಹೆಸರಿನಲ್ಲೇ ರಿಚ್ಚಿ ಎಂಬ ಸಿನಿಮಾವನ್ನ ತೆರೆ ಮೇಲೆ ತರುವ ಪ್ರಯತ್ನ ಮಾಡ್ತಿದ್ದಾರೆ. ಈ ಚಿತ್ರದ ನಾಯಕಿಯಾಗಿ ರಮೋಲಾ ಅಭಿನಯಿಸಿದ್ದಾರೆ. ಸದ್ಯ ಚಿತ್ರದ ಶೂಟಿಂಗ್ ಮುಕ್ತಾಯಗೊಂಡಿದ್ದು ಟೀಸರ್ ಹಾಗೂ ಸಾಂಗ್ ಕೂಡ ರಿಲೀಸ್ ಆಗಿತ್ತು. ಖ್ಯಾತ ಗಾಯಕ ಕುನಾಲ್ ಗಂಜಾವಾಲಾ ಚಿತ್ರದ ಹಾಡೊಂದಕ್ಕೆ ಧ್ವನಿಯಾಗಿದ್ರು. ಆ ಹಾಡು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಎಷ್ಟೆಲ್ಲ ಪ್ಲಸ್ ಪಾಯಿಂಟ್ ಇರೋ ಚಿತ್ರಕ್ಕೆ ನಟಿ ರಮೋಲಾ ಹೊಸ ಖ್ಯಾತಿ ತೆಗೆದಿದ್ದಾರಂತೆ. ಎಸ್, ಈ ಹಿಂದೆ ಕೂಡ ರಮೋಲಾ ಹಾಗೂ ಅವರ ತಾಯಿ ಮೇಲೆ ದೈಹಿಕ ಹಲ್ಲೆ ಕಂಪ್ಲೇಂಟ್ ಕೊಟ್ಟಿದ್ದ ರಿಚ್ಚಿ ಇದೀಗ ಸಿನಿಮಾ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ. ಚಿತ್ರದ ನಾಯಕಿ ಪ್ರಚಾರಕ್ಕೆ ಸಹಕಾರ ನೀಡ್ತಿಲ್ಲ ಎಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಟ ರಿಚ್ಚಿ ಫಿಲ್ಮ್ ಚೇಂಬರ್ಗೆ ದೂರು ನೀಡಿದ್ದು, ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ಮನವಿ ಮಾಡಿ ನಮ್ಮ ಕರೆಗೆ ರೆಸ್ಪಾನ್ಸ್ ಮಾಡ್ತಿಲ್ಲ, ಕರೆದು ಮಾತನಾಡಿ ಕ್ರಮ ಕೈಗೊಳ್ಳಿ ಅಂತ ದೂರು ನೀಡಿದ್ದಾರೆ. ಸದ್ಯಕ್ಕೆ ನಟಿ ಮೇಲೆ ದೂರು ದಾಖಲಾಗಿದ್ದು ಮುಂದೇನು ನಡೆಯಲಿದೆ ಎಂಬ ಕುತೂಹಲ ಸೃಷ್ಟಿಯಾಗಿದೆ. ಸದ್ಯಕ್ಕಂತೂ ರಮೋಲಾ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ರಿಚ್ಚಿ ಚಿತ್ರತಂಡದಿಂದ ದೂರು ಸ್ವೀಕರಿಸುವ ಫಿಲ್ಮ್ ಚೇಂಬರ್ ಮುಂದೆ ಏನು ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.